ಓಕೆ ಓಕೆ ಸರ್, ಸಾಕಷ್ಟು ತಾವು ಅನುಭವಿಗಳೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಷ್ಟಗಳನ್ನ ಕೂಡ ನೋಡ್ಕೊಂಡು ತಾವು ಜೀವನ ಮಾಡಿದ್ದು. ಸೊ ತಾವು, ನಾನು ಪರ್ಸನಲ್ ಲೈಫ್ ಬರೋದಾದ್ರೆ, ತಾವು ಮೂಲತಃ ಹಾವೇರಿ ಜಿಲ್ಲೆಯವರೇ. ಹಾವೇರಿ ಜಿಲ್ಲೆ ಕರ್ಜಿಗಿ ಗ್ರಾಮದವರು. ಆವತ್ತಿನ ಟೈಮಲ್ಲಿ ಒಂದು ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದಲ್ಲಿ ತಾವು ಜನಿಸಿದ್ಮೇಲೆ ಸೊ ತಾವು 6 ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ ಅಂತ ಹೇಳಿ. ಸೊ 6 ಜನ ಮಕ್ಕಳಲ್ಲಿ 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಸೊ ತಾವೇ ಚಿಕ್ಕವರು. ಹೌದೌದು. ಸೊ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಂದೆಯವನ್ನ ತಾವು ಕಳ್ಕೋತೀರಿ. ಸೊ ಮನೆಯ ಭಾರೆಲ್ಲ ತಮ್ಮ ಮೇಲೆ ಬೀಳ್ತದೆ. ಅದರ ಅನುಭವ ಹೇಗೆ ಅಂತ ಹೇಳಿ? ಸರ್, ಏನಿಲ್ಲ, ಆಕ್ಚುಯಲ್ ನಮ್ದು ಬಡ ಕುಟುಂಬ. ನಮ್ಮ ಮನೆಯಾಗಿರ್ತಕ್ಕಂಥವ್ರೆಲ್ಲರೂ ಅವಿದ್ಯಾವಂತರೆ. ನಿಜವಾಗಿಯೂ ನಾನು ಶಿಕ್ಷಣ ಕಲಿಯಲಿಕ್ಕೆ ನನಗೆ ಪ್ರೇರಣೆ ನಮ್ಮ ತಾಯಿ. ಎಸ್, ನಾನು ನಮ್ಮ ತಾಯಿ ಬಗ್ಗೆ ತುಂಬಾ ಪ್ರೌಡ್ ಅನ್ಸುತ್ತೆ. ಅವಳು ಸಹ ಅವಿದ್ಯಾವಂತೆ ಆಗಿದ್ಲು, ಆದ್ರೆ ಮಕ್ಕಳನ್ನ ಓದಿಸ್ಬೇಕಂತಕ್ಕಂಥ ಒಂದು ಇಚ್ಛೆ ಅವಳಲ್ಲಿ ಇತ್ತು. ಅವಳ ಇಚ್ಛೆ ಮೊದಲಿನ 5 ಮಕ್ಕಳಿಗೆ ಓದಿಸ್ಲಿಕ್ಕೆ ಆಗಿಲ್ಲ ಪಾಪ. ಕೊನೆಗೆ ನನಗೆ ಕೊನೆ ಮಗನಾದ್ರೂ ಓದಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ತುಂಬಾ ಶ್ರಮ ಹಾಕಿ ಕಷ್ಟಪಟ್ಟು ನನ್ನ ಮೋಟಿವೇಟ್ ಮಾಡಿ ಒಂದೊಂದ್ಸರಿ ಹೊಡೆದು ಬಡದು ನನ್ನ ಶಾಲೆ ಕಳಿಸುವಂತ ಪ್ರಯತ್ನ ನಮ್ಮ ತಾಯಿ ಮಾಡ್ತಾಳೆ. ಬಹುಶಃ ಅವಳು ಆ ರೀತಿ ಪ್ರಯತ್ನ ಇನ್ನುಳಿದ 5 ಮಕ್ಕಳಿಗೆ ಮಾಡದೇ ಇರುವಂತ ಪ್ರಯತ್ನ ನನಗ್ ಮಾಡಿದ್ರಿಂದಾಗಿ ನಾನು ಶಾಲೆಗೆ ಹೋದೆ. ಶಾಲೆಗೆ ಹೋದ್ಮೇಲೆ ಯಥಾವತ್ತಾಗಿ ಎಲ್ಲಾ ಮಕ್ಕಳು ಇದ್ದಂಗೆ ಓದಿ ಮೇಲೆ ಬರುವಂತ ಪ್ರಯತ್ನ ಮಾಡಿದೀನಿ. ಮತ್ತೆ ಖಂಡಿತವಾಗಿಯೂ ಮನೆ ಜವಾಬ್ದಾರಿನೂ ನಿಭಾಯಿಸುವಂತ ಶಕ್ತಿ ನನಗೆ ಆ ಟೈಮ್ನಲ್ಲಿ ಬಂದಿತ್ತು ಅಂತ ತಿಳ್ಕೊಂಡೆ ಹೇಳ್ಬೋದು. 1 ರಿಂದ 7ನೇ ಕ್ಲಾಸ್, 1ನೇ ತರಗತಿಯಿಂದ 7ನೇ ತರಗತಿ ನಮ್ದು ಸರ್ಕಾರಿ ಪ್ರಾಥಮಿಕ ಶಾಲೆ ಕರ್ಜಿಗಿಲ್ಲಿ ಓದಿದ್ವಿ. ಮುಂದೆ 8 ರಿಂದ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕರ್ಜಿಗಿಲ್ಲಿ ಓದಿದ್ವಿ, ಗೌರ್ಮೆಂಟ್ ಸ್ಕೂಲ್. ಆ ಸಂದರ್ಭದಲ್ಲಿ ತಾವು SLC ಓದುವಾಗ ಒಬ್ರು ತಮಗೆ ಪ್ರೇರಣೆ ಆಗಿ ಬರ್ತಾರೆ ವ್ಯಕ್ತಿ. ಸೊ ವಿಜಯ್ ಕುಮಾರ್ ಕುಲಕರ್ಣಿ ಅಂತ. ಸರ್, ನಂದು ವಿಚಾರ ಏನು ಅಂದ್ರೆ, ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಪ್ರಭಾವ ಬೀರುವಂತವ್ರು ನನ್ನ ಪ್ರಕಾರ ತಂದೆ ತಾಯಿಗಳು ಪ್ರಭಾವ ಬೀರ್ತಾರೆ, ಜೊತೆಗೆ ಟೀಚರ್ಸ್ ಖಂಡಿತ ಪ್ರಭಾವ ಬೀರ್ತಾರೆ. ಅದ್ರ ಜೊತೆಗೆ ಒಬ್ಬ ಹುಡುಗ ತುಂಬಾ ಚೆನ್ನಾಗಿ ಬೆಳಿಬೇಕಾದ್ರೆ ಅವನ ಹಿಂದೆ ಬಹಳ ಪ್ರಭಾವ ಬೀರುವಂತ ವ್ಯಕ್ತಿಗಳಂದ್ರೆ ಒಬ್ಬ ಫ್ರೆಂಡ್ಸ್ ಅಂತ ಹೇಳ್ಬೋದು. ನಿಜವಾಗಿಯೂ ನಾನು ಎಲ್ಲಾ ಕಡೆ ಓದಲ್ಲಿ ಹೇಳ್ತಿರ್ತೇನೆ, ಸ್ನೇಹಿತರು ಒಳ್ಳೆಯವ್ರು ಸಿಕ್ಕರೆ ಚೆನ್ನಾಗಿ ಬೆಳೀತಾರೆ ಅನ್ನೋದಕ್ಕೆ ಉದಾಹರಣೆ ನಾನೇ ಆಗಿದೆ. ನನ್ನ ಸ್ನೇಹಿತರೊಬ್ರು ವಿಜಯ್ ಕುಮಾರ್ ಕುಲಕರ್ಣಿ ಅಂತ ಇದ್ರು. ಅವ್ರು ಒಳ್ಳೆ ಫ್ಯಾಮಿಲಿಯಿಂದ ಬಂದಂತವ್ರು. ಅವ್ರ ತಂದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ AU ಆಗಿ ರಿಟೈರ್ಡ್ ಆದಂತವ್ರು. ಅವರು ನನ್ನ ಜೊತೆಗೆ ಗೆಳೆತನ ಅಂತ ನಾನು 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ ನಲ್ಲಿ ಹೇಗಾದ್ರೂ ಅವ್ರ ಪಕ್ಕದಲ್ಲಿ ಕೂಡ್ತಿದ್ದೆ. ಯಾಕಂದ್ರೆ ಅವ್ರು ಒಳ್ಳೆ ಹುಡುಗ ಇದ್ರು, ನನಗೊಂದಿಟ್ಟು ಪ್ರಭಾವ ಬೀರ್ತದ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಬಹುಶಃ ಇವತ್ತು ನಾನು ಏನೆಲ್ಲ ಆಗಿದ್ದೇನೆ ಅಂದ್ರೆ ಅವ್ರು ಒಳ್ಳೆ ಗೆಳೆತನ ಮಾಡಿದ್ದೇ ಕಾರಣ ಅಂತ ಹೇಳ್ತೀನಿ. ಅದಕ್ಕೆ ನಾನು ಈ ಮೂಲಕ ನಾನೆಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಮಕ್ಕಳಿಗೆ ಒಂದು ಸಂದೇಶ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಒಳ್ಳೆ ಗೆಳೆಯ ಅಂತ ಹೇಳಿದ್ರೆ ನೀವು ಒಳ್ಳೆಯವರಾಗಿ ಬೆಳಿತೀರಿ ಅನ್ನೋದಕ್ಕೆ ಇದು ನಾನು ಉದಾಹರಣೆ. ದಯಮಾಡಿ ನೀವೆಲ್ಲರೂ ಒಳ್ಳೆ ಗೆಳೆಯರನ್ನ ಪಡೀರಿ ಅಂತ. ತಾವು ಮುಂದೆ PUC ಬರ್ತೀರಿ ರಾಣೆಬೆನ್ನೂರಲ್ಲಿ, ಅಲ್ಲಿ ಒಬ್ರು ಕೂಡ ತಮಗೆ ಸಹಕಾರ ಬಹಳಷ್ಟು ಕೊಡ್ತಾರೆ. ನನಗೆ PUC ಓದುವಾಗ ಸ್ವಲ್ಪ ಬಡತನದ ಪ್ರಭಾವದಿಂದ PUC ಹೋಗುವಂತ ವಾತಾವರಣ ಇರ್ಲಿಲ್ಲ. ಆದ್ರೆ ನನಗೆ ಒಬ್ರು ಗಂಗಾಧರ್ ಬಾರ್ಕೇರ್ ಅಂತ ಒಬ್ರು ಹಾಸ್ಟೆಲ್ ವಾರ್ಡನ್ ಅವರು ನಾನು ಹಾಸ್ಟೆಲ್ ಕೊಡ್ರಿ ಅಂತ, ಹಾಸ್ಟೆಲ್ ಅವಕಾಶ ಕೊಡ್ರಿ ಅಂತ ಕೇಳಕ್ ಹೋಗಿದೆ. ಬಟ್ ಹಾಸ್ಟೆಲ್ ಅವಾಗ ಸೆಲೆಕ್ಷನ್ ಆಗ್ಲ ಓದೋಗಿತ್ತು. ಅವಾಗ ನನಗೆ ಹಾಸ್ಟೆಲ್ ನಲ್ಲಿ ಇರಲ್ದಾಗ ಕಡೆಗೆ ತಮ್ಮ ರೂಮ್ ನಲ್ಲೇ ನನ್ನನ್ನ ಓದ್ಲಿಕ್ಕೆ ಇಟ್ಕೊಳ್ತಾರೆ. ಅವ್ರ ಜೊತೆಗೆ ನಾನು ಅವ್ರ ಮನೆಗೆ ಅಡಿಗೆ ಮಾಡೋದು, ಅವ್ರ ಕೆಲಸ ಮಾಡೋದು, ಒಂದ್ ಜೊತೆಗೆ ಓದೋದು, ಹಿಂಗೆಲ್ಲ ಮಾಡ್ತಾ ಇದ್ದೆ. ಹೀಗಾಗಿ ಖಂಡಿತವಾಗಿನೂ ಅವರ ಒಂದು ಅವಕಾಶ ಕೊಟ್ಟಿದ್ಕ ಅವ್ರ ಮನೆ ಉಳ್ಕೊಳಕ್ಕೆ ನಾನು ಓದ್ಲಿಕ್ಕೆ ಹೋದೆ. ಓದ್ಲಿಕ್ಕೆ ಹೋದಾಗ ಮತ್ತೆ PUC ಅಲ್ಲಿ ಒಳ್ಳೆ ರಿಸಲ್ಟ್ ಮಾಡ್ಕೊಂಡು ಮತ್ತೆ 2ನೇ ವರ್ಷ ಹಾಸ್ಟೆಲ್ BCM ಸರ್ಕಾರದ BCM ಹಾಸ್ಟೆಲ್ ನಲ್ಲಿ ಸೇರ್ಕೊಂಡು ಒಳ್ಳೆ ಪರೀಕ್ಷಾ ಫಲಿತಾಂಶ ತೆಗೆದುಕೊಂಡು PUC ಪಾಸ್. PUC ಇಂದ ಮತ್ತೆ ನೀವು KCD ಬರ್ತೀರಿ. ಎಸ್ ಸರ್. KCD ಅಲ್ಲಿ ನಿಮ್ಮ ಮತ್ತೆ ಅಲ್ಲಿ ಯೂಟರ್ನ್ ಅಂತ ಹೇಳಿ, ಲೈಫ್ ಯೂಟರ್ನ್ ಅಂತ ಹೇಳ್ಬೋದು, ಮತ್ತೆ ಒಂದು ಆಶ್ರಮದ ಸಂಪರ್ಕ ಬೆಳೆಯುತ್ತೆ, ಅದು ಹೇಗೆ ಅಂತ? ನನಗೆ ಧಾರವಾಡಕ್ಕೆ PUC ಮುಗಿದ್ಮೇಲೆ ಧಾರವಾಡಕ್ಕೆ ಬರ್ತೀನಿ. ಧಾರವಾಡ ಬರ್ಲಿಕ್ಕೆ ಏನಂದ್ರೆ ಅಲ್ಲಿ ನಮಗೆ ಅಲ್ಲಿ ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ಗಂಗಾಧರ್ ಸರ್ ಇದ್ರಲ್ಲ, ಅವ್ರ ಹಾಸ್ಟೆಲ್ ವಾರ್ಡನ್ ಇಲ್ಲಿ ಬಂದಿರ್ತಾರೆ. ಹಿಂಗಾಗಿ ನನಗೆ ಅಲ್ಲಿ ಸಹಾಯ ಸಿಗುತ್ತೆ ಅಂತ ತಿಳ್ಕೊಂಡು ಅವ್ರ ಕಡೆ ಬರ್ತೀನಿ. ಬರೋದಕ್ಕಿಂತ ಮುಂಚಿತವಾಗಿ ನನಗೆ ಎಲ್ಲಿ ಉಳ್ಕೊಳ್ಳೋದು ಅಂದಾಗ ನನಗೆ ಧಾರವಾಡ ತಪೋವನ ಮಹಾತಪಸ್ವಿ ಕುಮಾರಸ್ವಾಮಿಗಳ ಆಶ್ರಮದಾಗ ಅವಕಾಶ ಸಿಗುತ್ತೆ. ಅಲ್ಲಿ ಇದ್ಕೊಂಡು ಒಂದಿಷ್ಟು ದಿವಸ ಓದ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆನಂತರ ನನಗೆ ಹಾಸ್ಟೆಲ್ ಸಿಗುತ್ತೆ, ಧಾರವಾಡ BCM ಹಾಸ್ಟೆಲ್ ಸಿಗುತ್ತೆ. ಆ ಹಾಸ್ಟೆಲ್ ನಲ್ಲಿ ಇದ್ಕೊಂಡು 3 ವರ್ಷ ಅಲ್ಲೇ ಹಾಸ್ಟೆಲ್ ಇಂದ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಹಿಸ್ಟ್ರಿ ವಿಷಯವನ್ನ ಡಿಗ್ರಿ ತೆಗೆದುಕೊಂಡು ಒಳ್ಳೆ ಪರೀಕ್ಷೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗುವಂತ. ಮತ್ತೆ ಅದನ್ನ ಡಿಗ್ರಿ ಆದ್ಮೇಲೆ B.Ed ಕೂಡ ಸರ್ ಅಲ್ಲೇ ಮತ್ತೆ ಅದು ಕಂಟಿನ್ಯೂ ಆಗಿ ಅದೇ BCM ಹಾಸ್ಟೆಲ್ ಅಲ್ಲಿ ಅವಕಾಶ ಸಿಗುತ್ತೆ. ಅವಾಗ ನಾನು ಮತ್ತೆ B.Ed ಕರ್ನಾಟಕ ಯೂನಿವರ್ಸಿಟಿ B.Ed ಕಾಲೇಜ್ ನಲ್ಲಿ ಮಾಡ್ಕೊಂಡು ಮುಂದೆ ಟೀಚರ್ ಆಗಿ ನಾನು ಹುಲ್ಕೋಟಿ ರೆಸಿಡೆನ್ಸಿಯಲ್ ಸ್ಕೂಲ್ ಹೋಗ್ತೀನಿ ಸರ್. ಓಕೆ. ಮತ್ತೆ ಹರನಗಿರಿ, ರಾಣೆಬೆನ್ನೂರು ತಾಲೂಕು ಹರನಗಿರಿಯಲ್ಲಿ ಕೂಡ ತಾವು ಟೀಚರ್ ಆಗಿ? ಎಸ್ ಸರ್. ನನ್ನ ಇಮಿಡಿಯೇಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಮೈ B.Ed ನನಗೆ ಅವಕಾಶ ಸಿಗುತ್ತೆ. ಎಲ್ಲಿಗೆ
ಏನು ಇದರಲ್ಲಿ ರಾಜೇಶ್ವರಿ ವಿದ್ಯಾನಿಕೇತನ ರೆಸಿಡೆನ್ಸಿಯಲ್ ಸ್ಕೂಲ್ ಹುಲ್ಕೋಟಿಲಿ ಅವಕಾಶ ಸಿಗುತ್ತೆ. ಓಕೆ. ಅಲ್ಲಿ ನಾನು ಕನ್ನಡ ಟೀಚರ್ ಆಗಿ ಕೆಲಸ ಮಾಡ್ತೀನಿ 2 ವರ್ಷ. ಅಲ್ಲಿ ಇರ್ತಾ ಇರ್ಬೇಕಾದಾಗ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆಗುತ್ತೆ. ಎಸ್. ಅವಾಗ ಬೆಳಗಾವಿ ಡಿವಿಷನ್ ಅಲ್ಲಿ ನನ್ಗೆ ಒಳ್ಳೆ ಅವಕಾಶ ಸಿಗುತ್ತೆ. ನಾನು ರಾಣೆಬೆನ್ನೂರು ತಾಲೂಕು ಕರ್ನಗಿರಿಗೆ ಕನ್ನಡ ಟೀಚರ್ ಆಗಿ ಅಲ್ಲಿ ಮೊದಲೇ 2ನೇ ಸರ್ವಿಸ್ ಪ್ರಾರಂಭ ಮಾಡ್ತೀನಿ. ಅಲ್ಲೇ ಮತ್ತೆ ಒಬ್ಬರು ಸಂಪರ್ಕ ಮತ್ತೆ ಬೆಳೆಯುತ್ತೆ ಸರ್, ಜತಿ ಅಂತ ಹೇಳಿ. ಹಾ ಸರ್, ನನಗೆ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ನಿವೃತ್ತ ನಿರ್ದೇಶಕರಾದಂತ ವೀರಣ್ಣ ಜತ್ತಿ ಅಂತ ತಿಳ್ಕೊಂಡು ಹೇಳಿ ಅವರಲ್ಲಿ ಹೆಡ್ ಮಾಸ್ಟರ್ ಆಗಿರ್ತಾರೆ. ನಾನು ಅಸಿಸ್ಟೆಂಟ್ ಟೀಚರ್ ಆಗಿ ಅಲ್ಲಿ ಹೋದ ಸಂದರ್ಭದಲ್ಲಿ ನನಗೆ ಅವರು ಹೆಡ್ ಮಾಸ್ಟರ್ ಆಗಿ ಇರ್ತಾರೆ. ಅವರು ಪ್ರೇರಣೆ ಕೊಡ್ತಾರೆ, ಇಲ್ಲ ನೀನು KS ಮಾಡ್ಕೊಡ್ರಿ, ನೀವು ಒಳ್ಳೆ ಟೀಚರ್ ಇದ್ದೀರಿ, ನೀವು ಮನ್ಸ್ ಮಾಡಿದ್ರೆ KS ಮಾಡ್ಕೊಂಡು ಒಳ್ಳೆ ಆಫೀಸರ್ ಆಗ್ಬೋದು ಅಂತ ಹೇಳ್ತಾರೆ. ನನಗೆ ಅವಾಗ ಒಂದು ತಪ್ಪು ಕಲ್ಪನೆ ಇರುತ್ತೆ, ಇಲ್ಲ ಸರ್ KS ಆದ್ರೆ ನಮ್ಮಂತ ಬಡವರಿಗೆ KPSC ಅಲ್ಲಿ ಅವಕಾಶ ಸಿಗ್ಬೋದು ಅಂತ ಹೇಳಿ. ಇಲ್ಲ, ಖಂಡಿತವಾಗಿ ಅವಕಾಶ ಸಿಗುತ್ತೆ, ನೀವು KS ಎಕ್ಸಾಮ್ ಬರೀರಿ ಅಂತ ತಿಳ್ಕೊಂಡು ಅವ್ರ ಪ್ರೇರಣೆ ನೀಡ್ತಾರೆ. ನಿಜವಾಗಿ ಅವರ ಪ್ರೇರಣೆಯಿಂದ ನಾನು ಪರೀಕ್ಷೆ ಬರೀತೇನೆ. ಇಲ್ಲ, ನಾನು ತಪ್ಪು ಕಲ್ಪನೆ ಇತ್ತು, ಎಲ್ಲ ಏನೋ KPSC ಹೋದಾಗ ನಮ್ಗೆ ಬಡವರಿಗೆ ಅವಕಾಶ ಸಿಗುತ್ತಲ್ಲ ಅಂತ ತಿಳ್ಕೊಂಡು ಹೇಳಿ, ಇಲ್ಲ ಪ್ರತಿಭಾವಂತರಿಗೆ ಅವಕಾಶ ಸಿಗುತ್ತೆ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ಈಗ ಪರೀಕ್ಷೆ ಬರೆದೆ. ಪರೀಕ್ಷೆ ರಾಜ್ಯದಲ್ಲಿ ನಾನು 71ನೇ ಪ್ಲೇಸ್ 71ನೇ ರ್ಯಾಂಕ್ ತೆಗೆದುಕೊಂಡು ಏನು ಯಾವುದೇ ರೀತಿ ಎಲ್ಲಿಯೂ ಏನೋ ಕೊಡದ್ರೆ ಇಂಟರ್ವ್ಯೂ ಪಾಸ್ ಮಾಡ್ಕೊಂಡು ನೇರವಾಗಿ ನಾನು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡೆ. ಮುಂದೆ ನಾನು KS ಎಕ್ಸಾಮ್ ಮುಗಿದ್ಮೇಲೆ ಇಂಟರ್ವ್ಯೂ ಮುಗಿಸ್ಕೊಂಡು ಗುಡಿಹೊನ್ನತ್ತಿ ಹೈಸ್ಕೂಲ್ ಪ್ರೊಫೆಷನರಿ ಹೆಡ್ ಮಾಸ್ಟರ್ ಆಗಿ ಗುಡಿಹೊನ್ನತ್ತಿ ಜಾಯ್ನ್ ಆಗ್ತೀನಿ ಸರ್. ಜಾಯ್ನ್ ಆಗಿ ಅಲ್ಲಿಂದ ಮುಂದೆ ಕನವಳ್ಳಿಗೆ ಬರ್ತೀನಿ. ಕನವಳ್ಳಿಗೆ ವರ್ಗಾವಣೆಗೊಂಡು ಹಾವೇರಿ ತಾಲೂಕು ಕನವಳ್ಳಿಗೆ ಬರ್ತೀನಿ. ಅಲ್ಲಿ ಕನ್ನಡ ಹೈಸ್ಕೂಲ್ ಅಲ್ಲಿ ಅಲ್ಲಿ ಒಳ್ಳೆ ಕೆಲಸ ಮಾಡಿ ಬೆಸ್ಟ್ ಹೈಸ್ಕೂಲ್ ಇನ್ ಹಾವೇರಿ ತಾಲೂಕು ಅಂತ ತಿಳ್ಕೊಂಡು ಅದಕ್ಕೆ ಅವಾರ್ಡ್ ಬರುತ್ತೆ. ಅವಾಗ ಒಳ್ಳೆ ಎಲ್ಲ ಸಹಕಾರದಿಂದ ಶಿಕ್ಷಕರ ಸಹಾಯದಿಂದ ಒಳ್ಳೆ ಕೆಲಸ ಮಾಡಿದ್ದೀನಿ. ಮತ್ತೆ ಅಲ್ಲಿಂದ ನಾನು ಮತ್ತೆ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಬರಿತೀವಿ. ಅವಾಗೆಲ್ಲ ಈಗಲೂ ಸಹ BRC ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಕ್ಕೆ, ಅಕ್ಷರದೋಸ್ತ ಆಫೀಸರ್ ಕೆಲಸ ಮಾಡ್ಲಿಕ್ಕೆ, APCO ಕೆಲಸ ಮಾಡ್ಲಿಕ್ಕೆ, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ಲಿಕ್ಕೆ ಕ್ಲಾಸ್ 2 ಪೋಸ್ಟ್ ಬರ್ಬೇಕಂದ್ರೆ ಒಂದು ಎಕ್ಸಾಮ್ ಮಾಡ್ತಾರೆ ಡಿಪಾರ್ಟ್ಮೆಂಟ್. ಅವಾಗೂ ನಾನು ಪರೀಕ್ಷೆಯನ್ನ ಬರೆದು ಹಾವೇರಿ ಜಿಲ್ಲೆಯಲ್ಲಿ ಮೊದಲೇ ಸ್ಥಾನ ಪಡ್ಕೊಂಡು ಹಾವೇರಿ ತಾಲೂಕಿಗೆ 2 ಸರಿ ಪರೀಕ್ಷೆ ಬರೆದಾಗ BRC ಕೋಆರ್ಡಿನೇಟರ್ 8 ವರ್ಷ BRC ಕೋಆರ್ಡಿನೇಟರ್ ಕೆಲಸ ಮಾಡ್ತೀನಿ. ಅವಾಗ ಶಿಕ್ಷಕರಿಗೆ ತರಬೇತಿ ಕೊಡುವಂತ ಒಂದು ಒಳ್ಳೆ ಅವಕಾಶ. ನಿಜವಾಗಿಯೂ ನನಗೆ ಬಹಳ ಖುಷಿ ಪಟ್ಟಂತ ಹುದ್ದೆ ಅದು. ಶಿಕ್ಷಕರಿಗೆ ತರಬೇತಿ ಕೊಟ್ಟಿದೀವಿ, ಶಿಕ್ಷಕರಿಗೆ ಮೋಟಿವೇಟ್ ಮಾಡಿದೀವಿ. ಶಿಕ್ಷಕರ ಮನಸ್ಸು ಮಾಡಿದ್ರೆ ಒಳ್ಳೆ ವಾತಾವರಣ ಶಾಲೆಯಲ್ಲಿ ಬಿಂಬಿಸಬಹುದು ಅಂತ ತಿಳ್ಕೊಂಡು ಹೇಳಿ ಸಾವಿರಾರು ಜನರಿಗೆ ತರಬೇತಿ ಕೊಡುವಂತ ಒಂದು ಅವಕಾಶ ಸಿಕ್ತು. ಐ ಎಂಜಾಯ್ಡ್ ದಟ್ ಪೋಸ್ಟ್ ವೆರಿ ಮಚ್. ಎಸ್ ಸರ್.